ಸೊ ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಈಗ ಯೂಟ್ಯೂಬ್ ಬಂದುಬಿಟ್ಟು ಹೇಳಿದೆ 7 ಚಾನಲ್ಸ್ ಏನಿದೆ ನೀವು ಮಾಡಿದರೆ ಓಕೆನಾ, ನೀವೇನಾದರೂ ಮಾಡ್ತಾಯಿದ್ರೆ ಅದು ಬಂದುಬಿಟ್ಟು ನಿಮಗೆ ಹೋಗ್ಬಿಟ್ಟು ಮುಂದಕ್ಕೆ ಚಾನಲ್ ಮಾನಿಟೈಸೇಷನ್ ಆಗೋಲ್ಲ. ಇದ್ರ ಬದಲಿಗೆ ನಿಮಗೆ ಏನು ಕೊಡ್ತಾರೆ, ರಿವ್ಯೂಸ್ ಕಾಂಟೆಂಟ್ ಕೊಟ್ಬಿಟ್ಟು ನಿಮ್ಮನ್ನ ಯೂಟ್ಯೂಬಿಂದ ಓಡಿಸ್ಬಿಡ್ತಾರೆ ಓಕೆನಾ. ಸೊ ಯಾರೆಲ್ಲ ಈ 7 ಚಾನಲ್ ಮಾಡಿದ್ದೀರಾ, ಈಗ ನಾನು ಮುಂದಕ್ಕೆ ಹೇಳಕ್ಕೆ ಹೋಗ್ತೀನಲ್ಲ, ಆ 7 ಚಾನಲ್ ಯಾರೆಲ್ಲ ಮಾಡ್ತಾ ಇದ್ದೀರಾ, ಇಲ್ಲ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಏನು ಚಾನಲ್ಲು ಏನು, ಸುಮ್ಮನೆ ಅವರು ಕೆಲಸ ಮಾಡ್ತಾ ಇರ್ತಾರೆ. ಆಮೇಲೆ ಲಾಸ್ಟಿಗೆ ಹೋಗಿ ಮಾನಿಟೈಸೇಷನ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ನಿಮ್ಮದು ರಿವ್ಯೂಸ್ ಕಾಂಟೆಂಟ್ ಬರುತ್ತೆ ಓಕೆನಾ. ತುಂಬ ಜನ ಏನು ಮಾಡ್ತೀರಾ, ಕಷ್ಟಪಟ್ಟು ಲೈಕ್ 1000 ಸಬ್ಸ್ಕ್ರೈಬರ್ಸು 4000 ವಾಚ್ ಟೈಮ್ ಅವರ್ ಮಾಡಿಬಿಟ್ಟು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರಾ. ಇನ್ನು ಶಾರ್ಟ್ ಕ್ರಿಯೇಟರ್ಸ್ ಏನಿರ್ತಾರೆ 10 ಮಿಲಿಯನ್ ವ್ಯೂಸ್ನ ಕಂಪ್ಲೀಟ್ ಮಾಡಿಬಿಟ್ಟು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರಾ ಅಂದ್ಕೊಳ್ಳಿ. ಅಪ್ಲೈ ಮಾಡಿದಾಗ ಅಲ್ಲಿ ಏನು ಕೊಡ್ತಾರೆ, ನಿಮಗೆ ರಿವ್ಯೂಸ್ ಕಾಂಟೆಂಟ್ ಕೊಟ್ಬಿಡ್ತಾರೆ. ಏನಕ್ಕೆ, ಏನು ರೀಸನಿಂದ? 7 ಪಾಯಿಂಟ್ಸ್ ಏನಿದೆ ಯೂಟ್ಯೂಬ್ ಆ 7 ಪಾಯಿಂಟ್ಸ್ ಏನಿದೆ ಯೂಟ್ಯೂಬ್ ಹೇಳಿದೆ. ಸೊ ನೀವು ಈ ಥರ ಏನಾದರೂ ಮಾಡಿದರೆ ನಾವು ರಿವ್ಯೂಸ್ ಕಾಂಟೆಂಟ್ ಕೊಡ್ತೀವಂತ ಅದು ಆಲ್ರೆಡಿ ಯಾವುದರಲ್ಲಿ ಕಮ್ಯುನಿಟಿ ಟ್ಯಾಬಲ್ಲಿ ಅವ್ರು ಪೋಸ್ಟ್ ಮಾಡಿದ್ದಾರೆ. ಅವ್ರದ್ದು ಯೂಟ್ಯೂಬ್ ಹೆಲ್ಪ್ ಸೆಂಟರಲ್ಲಿ ಏನಿದೆ ಅವ್ರು ಪೋಸ್ಟ್ನ ಮಾಡಿದ್ದಾರೆ ಓಕೆನಾ. ಸೊ ಒಂದೊಂದಾಗಿ ಡೀಟೇಲ್ಸಾಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದು 7 ಪಾಯಿಂಟ್ ಏನು ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ಯಾರೆಲ್ಲ ಗೊತ್ತಿಲ್ಲದೆ ವೀಡಿಯೋಸ್ಗಳೆಲ್ಲ ಮಾಡ್ತಿದ್ದೀರಾ ನೋಡಿ ತಿಳ್ಕೊಳ್ಳಿ, ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತಾ ಇಲ್ವಾ, ರಿವ್ಯೂಸ್ ಕಾಂಟೆಂಟ್ ಬಂದುಬಿಡುತ್ತಾ ಅಂತ ಓಕೆನಾ. ತುಂಬ ಜನಕ್ಕೆ ಗೊತ್ತಿಲ್ಲದಲ್ಲೇ ತುಂಬ ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀರ. ಸೊ ಇವತ್ತು ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ ಅದು ಯಾವ್ಯಾವ ಚಾನಲ್ಲು ಏನು ಎತ್ತ ಅಂತ. ಸೊ ನೋಡ್ಕೊಳ್ಳಿ. ಸೊ ನೀವೇನಾದರೂ ಏನಾದರೂ ತಪ್ಪು ಮಾಡ್ತಾಯಿದ್ರೆ ಟೈಮ್ ವೇಸ್ಟ್ ಮಾಡೋದು ಬಿಟ್ಟು ಬೇರೆ ಚಾನಲ್ ಮೇಲೆ ಫೋಕಸ್ನ ಮಾಡಿ. ನಾನು ಹೇಳ್ತಿರೋ ಟೈಪ್ ವೀಡಿಯೋಸ್ ನೀವೇನಾದರೂ ಮಾಡಿದರೆ ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ನು ಮಾಡ್ಕೊಳ್ಳಿ ಓಕೆನಾ ಗೈಸ್. ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಾವೀಗ ಬಂದಿದ್ದು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ನಾನು ಎಲ್ಲನೂ ಪಾಯಿಂಟ್ಸ್ 7 ಪಾಯಿಂಟ್ಸ್ ಏನಿದೆ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕಾಪಿ ಮಾಡಿ ನೋಟ್ ಮಾಡಿ ಇಟ್ಟಿದ್ದೀನಿ ಓಕೆನಾ. ಸೊ ನಾನು ನೋಟ್ಬುಕ್ ಏನಿದೆ ಅದನ್ನು ಓಪನ್ ಮಾಡ್ಕೊತೀನಿ. ಓಪನ್ ಮಾಡಿಕೊಂಡ್ರೆ ನೋಡಿ ಗೈಸ್, ಇದು ಯೂಟ್ಯೂಬ್ ಹೆಲ್ಪಿಂದ ಬಂದುಬಿಟ್ಟು ಅವರು ಏನಿದೆ ಅವ್ರದ್ದು ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡಿದರು. ಸೊ ಅದು ಹೋಗ್ಬಿಡುತ್ತೆ ಅಂತ ನಾನೇನು ಮಾಡಿದೆ, ಕಾಪಿ ಮಾಡಿಬಿಟ್ಟು ಪೇಸ್ಟ್ ಮಾಡಿ ಇಟ್ಟಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು ಏನಿದೆ ಇಲ್ಲಿ ರಿವ್ಯೂಸ್ ಕಾಂಟೆಂಟ್ ಅಂತ ನೀವು ನೋಡ್ಬೋದು, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ರಿವ್ಯೂಸ್ ಕಾಂಟೆಂಟ್ದು ಏನು ಪಾಲಿಸಿ ಇದೆ ಆ್ಯಂಡ್ ಏನು 7 ಪಾಯಿಂಟ್ಸ್ ಇದೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಒಂದೊಂದು ಪಾಯಿಂಟ್ನೂ ಕೂಡ ಇಲ್ಲಿ ನೀವು ನೋಡ್ಬೋದು ಅಣ್ಣ. ಸೊ ಫಸ್ಟ್ನೇ ಪಾಯಿಂಟಿಗೆ ನಾವು ಬಂದರೆ ಏನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಫಸ್ಟ್ನೇ ಪಾಯಿಂಟ್ ನೀವು ನೋಡೋದಾದರೆ ಇಲ್ಲಿ ಕಂಪ್ಲೇನ್ಷನ್ಸ್ ಆರ್ ಕ್ಲಿಪ್ ಎಡಿಟೆಡ್ ಟುಗೆದರ್ ವಿತ್ ಲಿಟಲ್ ಆರ್ ನೋ ನರೇಟಿವ್, ಎಕ್ಸಾಂಪಲ್ ಇನ್ಕ್ಲೂಡ್ ಮೂವಿ, ಸ್ಪೋರ್ಟ್ಸ್ ಆರ್ ಗೇಮ್ ಪ್ಲೇ ಓಕೆನಾ. ಸೊ ಫಸ್ಟ್ನೇ ಪಾಯಿಂಟ್ ನಾವು ಇಲ್ಲಿ ಮಾತಾಡೋದಾದರೆ ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ, ಲೈಕ್ ತುಂಬ ಜನ ಬಂದುಬಿಟ್ಟು ಪಬ್ಜಿ ಗೇಮ್ಸ್ ಇದೆಲ್ಲ ಆಡ್ತಿರಲ್ಲ. ಸೊ ಡೈರೆಕ್ಟಾಗಿ ನೀವು ಪಬ್ಜಿ ಗೇಮ್ ನಿಮ್ಮ ವೀಡಿಯೋದೆಲ್ಲ ಹಾಗೆ ಹಾಕಿದರೆ, ಲೈಕ್ ನೀವು ಏನೂ ಮಾಡಿದೆ, ವಾಯ್ಸ್ನೂ ಕೊಡದೆ, ನಿಮ್ಮ ವ್ಯಾಲ್ಯೂ ಏನು ಆ್ಯಡ್ ಮಾಡಿದೆ ಹಾಗೆ ನೀವು ಬಂದುಬಿಟ್ಟು ಹಾಕಿದ್ರೆ, ಆ್ಯಂಡ್ ಗೇಮ್ ಅಂತಲೇ ಅಲ್ಲ, ತುಂಬ ಜನ ಕ್ರಿಕೆಟ್ದು ಕ್ಲಿಪ್ಸ್ ಎಲ್ಲ ತೆಗ್ದು ಹಾಕ್ತೀರಾ ಆ್ಯಂಡ್ ಮೂವಿ ಕ್ಲಿಪ್ಸ್ ಎಲ್ಲ ತೆಗ್ದು ಹಾಕ್ತೀರಾ. ಸೊ ಬರೀ ನಿಮ್ಮ ವೀಡಿಯೋದಲ್ಲಿ ಮೂವಿ ಕ್ಲಿಪ್ಸು ಇಲ್ಲ ಪಬ್ಜಿ ಗೇಮು ಬರೀ ಇದನ್ನು ಮಾತ್ರ ಇದ್ದರೆ ಓಕೆನಾ, ವಾಯ್ಸ್ ಓವರ್ ಇಲ್ಲದೆ ಬರೀ ಇದು ಮಾತ್ರ ಇದ್ದರೆ ನಿಮ್ದು ಏನಾಗುತ್ತೆ, ಚಾನೆಲ್ ಬಂದುಬಿಟ್ಟು ಇಲ್ಲಿ ಮಾನಿಟೈಸೇಷನ್ ಆಗಲ್ಲ ಈ ಕಂಡೀಷನಲ್ಲಿ ಓಕೆನಾ. ಸೊ ಯಾರೆಲ್ಲ ಈ ತಪ್ಪು ಮಾಡ್ತಾಯಿದ್ದೀರಾ ಓಕೆನಾ, ಸ್ಟಾಪ್ ಮಾಡಿ ಈ ತಪ್ಪನ್ನ ಮಾಡೋಕ್ಕೆ ಹೋಗ್ಬಿಡಿ. ಗೇಮ್ ಪ್ಲೇ ನೀವೇನಾದರೂ ಮಾಡ್ತಾಯಿದ್ರೆ ನಿಮ್ಮದು ವಾಯ್ಸ್ ಓವರ್ ಮಾಡಿ ಓಕೆನಾ, ವಾಯ್ಸ್ ಓವರ್ ಮಾಡಿ. ಆ್ಯಂಡ್ ಇದ್ರ ಜೊತೆಗೆ ಮೂವಿ ಕ್ಲಿಪ್ಸ್ ಏನಾದರೂ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಸೊ ಆಗ ಕೂಡ ನಿಮಗೆ ವಾಯ್ಸ್ ಓವರ್ ಕೊಡಬೇಕು ಓಕೆನಾ. ನಿಮ್ದು ಏನಾದರೂ ಎಫೆಕ್ಟ್ ಇರಬೇಕು, ನಿಮ್ಮ ವ್ಯಾಲ್ಯೂ ಏನಾದರೂ ಇರಬೇಕು. ಆ ಕಂಡೀಷನಲ್ಲಿ ಹೋಗ್ಬಿಟ್ಟು ನಿಮ್ದು ಏನಾಗುತ್ತೆ, ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಇಲ್ಲಾಂದರೆ ನಿಮ್ಮದು ಏನು ಮಾಡ್ತಾರೆ, ರಿವ್ಯೂಸ್ ಕಾಂಟೆಂಟ್ ಏನಿದೆ ಕೊಟ್ಬಿಡ್ತಾರೆ ಓಕೆನಾ. ಸೊ ಫಸ್ಟ್ನೇದು ಪಾಯಿಂಟ್ ನಮ್ಮದು. ನಾವು ಎರಡನೇ ಪಾಯಿಂಟ್ ಮಾತಾಡೋದಾದರೆ ಶಾರ್ಟ್ ವೀಡಿಯೋಸ್ ಕಂಪ್ಲೈಂಟ್ ಫ್ರಮ್ ಅದರ್ ಸೋಷಲ್ ಮೀಡಿಯಾ ಅಂತ ಇದೆ. ಸೊ ತುಂಬ ಜನ ಏನು ಮಾಡ್ತಾರೆ, ಈಗ ಬೇರೆ ಬೇರೆ ಸೋಷಲ್ ಮೀಡಿಯಾ ಏನಿರುತ್ತೆ ಲೈಕ್ ಇನ್ಸ್ಟಾಗ್ರಾಮ್ ಆಗಲಿ, ಬೇರೆ ಇನ್ನೂ ಲೈಕ್ ಚೈನೀಸ್ ಆ್ಯಪ್ ಆಗಲಿ, ಇನ್ನೂ ತುಂಬ ಇರುತ್ತಲ್ಲ, ಅಲ್ಲಿಂದ ಏನು ಮಾಡ್ತಾರೆ, ಡೈರೆಕ್ಟ್ ವೀಡಿಯೋ ತೊಗೊಬಂದುಬಿಟ್ಟು ಪೋಸ್ಟ್ ಮಾಡಿಬಿಡ್ತೀರಾ. ಹಂಗೆ ಏನು ಎಡಿಟ್ ಮಾಡ್ದಲೆ ಸೇಮ್ ಟು ಸೇಮ್ ಹೆಂಗಿದೆ ಹಾಗೆ ತೊಗೊಬಂದು ಪೋಸ್ಟ್ ಮಾಡಿಬಿಡ್ತೀರಾ. ಸೊ ಹಂಗೆ ಹೆಂಗಿದೆ ಹಾಗೆ ತೊಗೊಬಂದು ನೀವು ಪೋಸ್ಟ್ ಮಾಡೋದ್ರಿಂದನೂ ನಿಮ್ದೇನಾಗುತ್ತೆ, ಚಾನೆಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗಲ್ಲ. ಇದರಲ್ಲಿ ನಿಮ್ಮ ವ್ಯಾಲ್ಯೂನೂ ಆ್ಯಡ್ ಆಗಿಲ್ಲ, ಏನೂ ಆ್ಯಡ್ ಆಗಿಲ್ಲ ಓಕೆನಾ. ನೀವು ಡೈರೆಕ್ಟ್ ಹೆಂಗಿದೆ ವೀಡಿಯೋ ಹಂಗೆ ಅದರ್ ಪ್ಲಾಟ್ಫಾರ್ಮಿಂದ ವೀಡಿಯೋನ ತೊಗೊಬಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿದ್ದೀರಾ ಅಂದರೆ ಆ ಕಂಡೀಷನಲ್ಲೂ ನಿಮ್ಮದು ಬಂದುಬಿಟ್ಟು ಮಾನಿಟೈಸೇಷನ್ ಇಲ್ಲಿ ಮಾಡಲ್ಲ
ಅಂದರೂ ನಿಮಗೆ ಈಗ ಕಾಪಿರೈಟ್ ಬಂದಿಲ್ಲ ಅಂದರು, ಬಟ್ ನೀವು 4000 ವಾಚ್ ಟೈಮ್ ಅವರು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಅಪ್ಲೈ ಮಾಡ್ತಿರಲ್ಲ, ಆವಾಗ ಬಂದುಬಿಟ್ಟು ನಿಮ್ದು ಏನಾಗುತ್ತೆ, ಚಾನೆಲ್ ಬಂದುಬಿಟ್ಟು ರಿಯೂಸ್ ಕಾಂಟೆಂಟ್ ಕೊಟ್ಬಿಟ್ಟು ನಿಮ್ಮನ್ನ ಕಳಿಸ್ಬಿಡ್ತಾರೆ ಮನೆಗೆ. ಓಕೆನಾ. ಸೊ 2ನೇ ಪಾಯಿಂಟ್ ತಿಳ್ಕೊಂಡ್ವಲ್ಲ. ಸೊ ಯಾರಾದರೂ ಹಂಗೆ ಮಾಡ್ತಾಯಿದ್ರೆ ಇವತ್ತಿಗೆ ನಿಲ್ಲಿಸಿ. ಆ ಥರ ಚಾನೆಲ್ಸ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗ್ತಾಯಿಲ್ಲ. ಸೊ ಟೈಮ್ ವೇಸ್ಟ್ ಮಾಡೋದು ಬಿಟ್ಟು ಬೇರೆ ಚಾನೆಲ್ಸ್ಗಳ ಮೇಲೆ ಫೋಕಸ್ನ ಮಾಡಿ. ಓಕೆನಾ. ಸೊ ನಮ್ಮದು 3ನೇದು ಪಾಯಿಂಟ್ ಬಂದುಬಿಟ್ಟು ಏನಂತ ಹೇಳಿದ್ದಾರೆ ಅಂದರೆ ಯೂಟ್ಯೂಬ್ ಅವರು, ಕಲೆಕ್ಷನ್ಸ್ ಆಫ್ ಸಾಂಗ್ ಫ್ರಮ್ ಡಿಫ್ರೆಂಟ್ ಆರ್ಟಿಸ್ಟ್ ಈವನ್ ಇಫ್ ಯು ಹ್ಯಾವ್ ದೇರ್ ಪರ್ಮಿಷನ್. ಅಂದರೆ ಈಗ ಅಂದ್ಕೊಳ್ಳಿ, ನೀವು ನಿಮ್ಮ ಫ್ರೆಂಡ್ ಇದೆ, ಯಾರಾದರೂ ನಿಮ್ಮ ಫ್ರೆಂಡ್ ಇದ್ದಾರೆ ಅಂದ್ಕೊಳ್ಳಿ ಒಬ್ಬರು. ಓಕೆನಾ. ಸೊ ಆ ಫ್ರೆಂಡು ನಿಮ್ಮದು ಸಿಂಗರ್ ಅಂದ್ಕೊಳ್ಳಿ. ಓಕೆನಾ. ಆ ಫ್ರೆಂಡ್ದು ಪರ್ಮಿಷನ್ ಇದ್ದೂ ನೀವು ಅವ್ರ ವೀಡಿಯೋಸು, ಆ ಸಿಂಗರ್ದು ವೀಡಿಯೋಸ್ ತೆಗೆದು ಏನಾದರೂ ಅವರು ಹಾಡ್ತಾ ಇರಬೇಕಿದ್ರೆ ಅವ್ರ ವೀಡಿಯೋಸ್ ತೆಗೆದು ನಿಮ್ಮ ಚಾನಲಲ್ಲಿ ಏನಾದರೂ ಪೋಸ್ಟ್ ಮಾಡಿದರೆ, ಈ ಕಂಡೀಷನಲ್ಲೂ ಬಂದುಬಿಟ್ಟು ಏನಾಗುತ್ತೆ, ನಿಮ್ಮದು ಮಾನಿಟೈಸೇಷನ್ ನೀವು ಅಪ್ಲೈ ಮಾಡಬೇಕಿದ್ರೆ ರಿಯೂಸ್ ಕಾಂಟೆಂಟ್ ಕೊಟ್ಬಿಡ್ತಾರೆ. ಅಂದರೆ ಅಂದ್ಕೊಳ್ಳಿ, ಆ ಪರ್ಸನ್ ನಿಮ್ಮ ಫ್ರೆಂಡು, ಅವರು ಕಾಪಿರೈಟ್ ನಿಮಗೆ ಕೊಡಲ್ಲ. ಬಟ್ ಇಲ್ಲಿ ಏನಂದರೆ, ಕಾಪಿರೈಟ್ ಯೂಟ್ಯೂಬು ಕೊಡಲ್ಲ, ಅವರು ಕೊಡಲ್ಲ. ಬಟ್ ಲಾಸ್ಟಿಗೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಿದ್ರೆ ರಿಯೂಸ್ ಕಾಂಟೆಂಟ್ ಕೊಟ್ಬಿಟ್ಟು ನಿಮ್ಮನ್ನ ಕಳಿಸ್ಬಿಡ್ತಾರೆ. ಸೊ ಆ ಥರ ಕೂಡ ನೀವು ಏನಾದರೂ ವೀಡಿಯೋಸ್ ಏನಾದರೂ ಮಾಡ್ತಾಯಿದ್ರೆ, ಬೇರೆಯವ್ರದ್ದು ಪರ್ಮಿಷನ್ ಇದ್ದು ನೀವು ಅವ್ರ ವೀಡಿಯೋಸ್ ಏನಾದರೂ ತೆಗ್ದು ಹಾಕ್ತಾಯಿದ್ರೆ, ಸೊ ಇವತ್ತಿಗೆ ಅದನ್ನು ಮಾಡೋದು ನಿಲ್ಲಿಸಿ. ನಿಮ್ಮ ಚಾನೆಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗೋಲ್ಲ. ಓಕೆನಾ. ನಮ್ಮದು 4ನೇ ಪಾಯಿಂಟ್ ಬಗ್ಗೆ ನಾವು ಮಾತಾಡೋದಾದರೆ, ಕಂಟೆಂಟ್ ಅಪ್ಲೋಡೆಡ್ ಮೆನಿ ಟೈಮ್ಸ್ ಬೈ ಅದರ್ ಕ್ರಿಯೇಟರ್ಸ್ ವಿತೌಟ್ ಇಲ್ಲಿ ಕೊಟ್ಟಿದ್ದೀರಲ್ಲ ಕಂಪೆಂಟ್ರಿ ಆರ್ ಎಡಿಟಿಂಗ್. ಓಕೆನಾ. ಸೊ ಇದು ಬಂದುಬಿಟ್ಟು ಏನಂದರೆ, ಈಗ ಅಂದ್ಕೊಳ್ಳಿ ಯಾವುದಾದ್ರೂ ಒಂದು ವಿಡಿಯೋ ಬಂದುಬಿಟ್ಟು ವೈರಲ್ ಆಗ್ತಿದೆ ಅಂದ್ಕೊಳ್ಳಿ, ತುಂಬ ರ್ಯಾಪಿಡ್ಲಿ ವೈರಲ್ ಆಗ್ತಿದೆ ಯಾವುದಾದ್ರೂ ಒಂದು ವಿಡಿಯೋ. ಸೊ ತುಂಬ ಜನ ಏನು ಮಾಡ್ತೀರಾ, ಆ ವೈರಲ್ ಆಗ್ತಿರೋ ವಿಡಿಯೋನೇ ತೆಗೆದುಬಿಟ್ಟು ಅವ್ರ ಚಾನಲಲ್ಲಿ ಏನು ಮಾಡ್ದಲೆ, ಎಡಿಟ್ನು ಮಾಡಿದೆ, ಏನು ಮಾಡಿದೆ, ಸೇಮ್ ಟು ಸೇಮ್ ಹೆಂಗಿದೆ ವಿಡಿಯೋ ಹಾಗೆ ಆಗ್ತಾಯಿದ್ರೆ, ಸೊ ಈಗ ಒಂದು ಕ್ರಿಯೇಟರ್ಸ್ ಹಾಕಿದರೆ ಅದು ಆ ವಿಡಿಯೋನ ತೆಗೆದು ತುಂಬ ಜನ ಹಾಕ್ಬಿಡ್ತೀರ. ಸೊ ಈ ಕಂಡೀಷನಲ್ಲೂ ಬಂದುಬಿಟ್ಟು ಏನಾಗುತ್ತೆ, ನಿಮ್ಮ ಚಾನೆಲ್ ನೀವು ಮಾನಿಟೈಸೇಷನ್ಗೆ ಕಳಿಸ್ಬೇಕಿದ್ರೆ ನಿಮ್ಮದು ರಿಯೂಸ್ ಕಾಂಟೆಂಟ್ ಕೊಟ್ಬಿಟ್ಟು ನಿಮ್ಮ ಚಾನೆಲ್ ಮಾನಿಟೈಸೇಷನ್ ಮಾಡಲ್ಲ. ಓಕೆನಾ. ನೀವು ಒಂದು ಬೇರೆ ಎಲ್ಲ ವೀಡಿಯೋಸ್ ನಿಮ್ಮದೇ ಆಗಿರಲಿ. ಓಕೆನಾ. ನೀವು ಯಾವುದಾದ್ರೂ ಒಂದು ಈಗ ವೈರಲ್ ವೀಡಿಯೋ ಓಡ್ತಾ ಇದೆ ಅಂದರೆ ಅದನ್ನು ತೆಗೆದು ಹಾಕಿದರೆ ನನ್ನ ಚಾನಲ್ ಜಾಸ್ತಿ ವ್ಯೂಸ್ ಬರುತ್ತೆ, ಆಗ ನನ್ನ ಚಾನಲ್ದು ವಾಚ್ ಟೈಮ್ ಏನಿದೆ ಕಂಪ್ಲೀಟ್ ಆಗಿಬಿಡುತ್ತೆ ಅಂತ ಏನು ಮಾಡ್ತೀರಾ, ಮಧ್ಯದಲ್ಲಿ ಆ ಥರ ವೀಡಿಯೋ ನೀವೇನಾದರೂ ಹಾಕಿಬಿಟ್ರೆ ಆ ಕಂಡೀಷನಲ್ಲೂ ನಿಮಗೆ ರಿಯೂಸ್ ಕಾಂಟೆಂಟ್ ಕೊಡ್ತಾರೆ. ಐ ಮೀನ್ ನಿಮಗೆ ಮನೆಗೆ ಕಳಿಸ್ಬಿಡ್ತಾರೆ. ಓಕೆನಾ. ಸೊ ಯಾವುದೇ ಕಾರಣಕ್ಕೂ ಈ ಥರ ಮಾಡೋಕ್ಕೆ ಹೋಗಬೇಡಿ. ವೈರಲ್ ಆಗ್ತಾಯಿದೆ ಅಂತ ವೀಡಿಯೋಸು ಅವ್ರದ್ದು ತೆಗ್ದು ಹಾಕ್ಬಿಡಿ. ಬೈ ಚಾನ್ಸ್ ನೀವು ತೆಗ್ದು ಹಾಕೋದಾದರೂ ನೀವು ಏನಾದರೂ ಎಡಿಟಿಂಗ್ ಏನಾದರೂ ಮಾಡಿಬಿಟ್ಟು ಆಮೇಲೆ ಆ ವಿಡಿಯೋನ ಪೋಸ್ಟ್ ಮಾಡಿ. ಓಕೆನಾ. ಅದು ಬಿಟ್ಟು ಡೈರೆಕ್ಟಾಗಿ ಅದು ಹೆಂಗಿದೆ ಹಂಗೆ ತೆಗ್ದು ಹಾಕಬೇಡಿ. ಓಕೆನಾ. ನನಗೆ ಸಬ್ಸ್ಕ್ರೈಬರ್ಸ್ ಆಗಲಿ, ವಾಚ್ ಟೈಮ್ ಕಂಪ್ಲೀಟ್ ಆಗಲಿ ಅಂತ. ಇದರಿಂದ ನಿಮ್ಮದು ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ವಾಚ್ ಟೈಮು ಆಗುತ್ತೆ, ಆ್ಯಂಡ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಿದ್ರೆ ರಿಯೂಸ್ ಕಾಂಟೆಂಟ್ನೂ ಬರುತ್ತೆ. ಓಕೆನಾ. ಸೊ ಈ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ಸೊ 4ನೇ ಪಾಯಿಂಟ್ ತಿಳ್ಕೊಂಡ್ರಲ್ಲ. ಸೊ ನಾವು 5ನೇ ಪಾಯಿಂಟ್ ಬಗ್ಗೆ ನಾವು ಮಾತಾಡೋದಾದರೆ, ಇಲ್ಲಿ 5ನೇ ಪಾಯಿಂಟ್ ಇದೆಯಲ್ಲ, ಸೊ 5ನೇ ಪಾಯಿಂಟ್ ಬಗ್ಗೆ ಮಾತಾಡೋದಾದರೆ, ಪ್ರಮೋಷನ್ ಆಫ್ ಅದರ್ ಪೀಪಲ್ಸ್ ಕಂಟೆಂಟ್ ಈವನ್ ಇಫ್ ಯು ಹ್ಯಾವ್ ಪರ್ಮಿಷನ್. ಓಕೆನಾ. ಸೊ ನೀವು ಬೇರೆಯವ್ರಿಗೆ ಏನಾದರೂ ಹೇಳಿದರೆ ನಿಮ್ಮ ವಿಡಿಯೋನ ಇಲ್ಲಿ ಪ್ರಮೋಷನ್ ಮಾಡಿ ಅಂತ, ಸೊ ಆ ಕಂಡೀಷನಲ್ಲೂ ಬಂದುಬಿಟ್ಟು ನಿಮ್ದು ಏನಾಗುತ್ತೆ, ಮಾನಿಟೈಸೇಷನ್ ಆಗಲ್ಲ, ರಿಯೂಸ್ ಕಾಂಟೆಂಟೇ ಬರುತ್ತೆ. ಓಕೆನಾ. ಈವನ್ ಅವ್ರಿಗೆ ಗೊತ್ತಿದ್ರೂ, ಓಕೆನಾ, ಆ ಪೀಪಲ್ ನಿಮಗೆ ಗೊತ್ತಿದ್ರೂ, ಅವ್ರ ಪರ್ಮಿಷನ್ ಕೊಟ್ಟಿದ್ರೂ, ಬಟ್ ನಿಮಗೆ ಆಗಲ್ಲ, ನೀವಾಗೆ ಬೆಳಿಬೇಕು. ಯೂಟ್ಯೂಬ್ ಬಂದುಬಿಟ್ಟು ಹೇಳ್ತಾ ಇರೋದು ಏನಂದರೆ, ಈ ಲೈನ್ಸ್ ಮುಖಾಂತರ ಏನು ಹೇಳುತ್ತಂದರೆ, ನೀವಾಗೆ ಬೆಳಿಬೇಕು, ಬೇರೆಯವ್ರ ಮುಖಾಂತರ ನಾವು ಬೆಳೆಯೋಕ್ಕೆ ಬಿಡಲ್ಲ ನಿಮಗೆ, ನೀವಾಗೆ ಕಷ್ಟಪಡಬೇಕು, ನೀವಾಗೆ ವೀಡಿಯೋಸ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದೆ. ಓಕೆನಾ. ಸೊ 5ನೇದು ಇದು. ಸೊ 6ನೇದು ಬಂದುಬಿಟ್ಟು ಏನಂದರೆ, ಸೊ 6ನೇದು ಬಂದುಬಿಟ್ಟು ತುಂಬ ಇಂಪಾರ್ಟೆಂಟು, ತಿಳ್ಕೊಳ್ಳಿ. 6ನೇ ಏನಂದರೆ, 6ನೇ ಪಾಯಿಂಟು ಏನಂದರೆ ನಮ್ಮದು ಕಂಟೆಂಟ್ ಡೌನ್ಲೋಡ್. ಓಕೆನಾ. ನೀವು ಇಲ್ಲಿ ನೋಡ್ಬೋದು ಏನಂತ ಇದೆ, ಕಂಟೆಂಟ್ ಡೌನ್ಲೋಡೆಡ್ ಆರ್ ಕಾಪಿಡ್ ಫ್ರಮ್ ಅದರ್ ಆನ್ಲೈನ್ ಸೋರ್ಸಸ್ ವಿತೌಟ್ ಎನಿ ಅಟೆಂಟಿವ್ ಅಂತ ಇದೆ. ಸೊ ಇದು ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಲೈನು. ಸೊ ತುಂಬ ಜನ ಬಂದುಬಿಟ್ಟು ಬೇರೆ ಬೇರೆ ಏನು ಅದರ್ ಸೋರ್ಸ್ ಏನಿದೆ, ಲೈಕ್ ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಇನ್ನೂ ತುಂಬ ಸೋರ್ಸಸ್ ಇರುತ್ತಲ್ಲ, ಲೈಕ್ ಪಿಂಟ್ರೆಸ್ಟ್ ಆ್ಯಪಿಂದ ನಾನು ನಿಮ್ಗೆ ಹೇಳ್ತೀನಿ, ಪಿಂಟ್ರೆಸ್ಟ್ ಆ್ಯಪಿಂದ ಡೌನ್ಲೋಡ್ ಮಾಡಿ ಹಾಕಿ ಅಂತ. ಬಟ್ ನಾನು ಡೈರೆಕ್ಟಾಗಿ ಹಾಕೋಕ್ಕೆ ಹೇಳಲ್ಲ ನಿಮಗೆ, ವಿಡಿಯೋ ಎಡಿಟ್ ಮಾಡಿ ಹಾಕೋದು
ತೋರಿಸಿದ್ದೀನಿ. ಬಟ್ ಇಲ್ಲಿ ಈ ಕಂಡೀಷನಲ್ಲಿ ಬಂದುಬಿಟ್ಟು ಈ 6ನೇ ಪಾಯಿಂಟ್ ಏನು ಹೇಳಿದ್ದಾರೆ ಅಂದರೆ, ನೀವು ಅದರ ಪ್ಲಾಟ್ಫಾರ್ಮಿಂದ ವೀಡಿಯೋ ತೆಗೆದು ಹಾಕ್ಬೋದು. ಬಟ್ ನೀವು ಡೈರೆಕ್ಟಾಗಿ ಏನಾದರೂ ಅದರ್ ಪ್ಲಾಟ್ಫಾರ್ಮಿಂದ ವೀಡಿಯೋ ತೆಗೆದು ಅದು ಹೆಂಗಿದೆ ಹಂಗೆ ಬಂದುಬಿಟ್ಟು ಪೋಸ್ಟ್ ಮಾಡಿದರೆ ಇದರಿಂದನೂ ಕೂಡ ನಿಮ್ಮದು ರಿಯೂಸ್ ಕಾಂಟೆಂಟ್ ಬರುತ್ತೆ. ಓಕೆನಾ. ಡೈರೆಕ್ಟಾಗಿ ಬಂದುಬಿಟ್ಟು ನೀವು ಹೆಂಗಿದೆ ಹಂಗೆ ಬಂದುಬಿಟ್ಟು ಏನಿದೆ ವೀಡಿಯೋನ ಪೋಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಬೇರೆ ಕಡೆಯಿಂದ ತಗೊಳ್ಳಿ, ಬೇಡ ಅಂತ ಹೇಳ್ತಿಲ್ಲ. ಓಕೆನಾ. ನಿಮಗೆ ಬೇರೆ ಕಡೆಯಿಂದ ನೀಡಿದೆ, ನೀವು ತಗೋತೀರ ವೀಡಿಯೋಸು. ಸೊ ತುಂಬ ಜನ ಕಾಪಿ ಪೇಸ್ಟ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಬಟ್ ಇದರಲ್ಲಿ ನಿಮ್ಮದು ಏನಿರಬೇಕು, ವಾಯ್ಸ್ ಆ್ಯಡೆಡ್ ಇರಬೇಕು, ಇಲ್ಲ ಅಂದರೆ ನಿಮ್ಮದು ಎಡಿಟಿಂಗ್ ಇರಬೇಕು. ಏನಾದರೂ ಒಂದು ಚೆನ್ನಾಗಿ ಎಡಿಟಿಂಗ್ ಮಾಡಬೇಕು ನೀವು ಅದರಲ್ಲಿ. ಓಕೆನಾ. ಎಡಿಟಿಂಗ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟು. ನೀವು ಆ ವಿಡಿಯೋನ ತೆಗೆದು ಎಡಿಟ್ ಮಾಡಿ ಆಮೇಲೆ ಬೇಕಿದ್ರೆ ಪೋಸ್ಟ್ ಮಾಡಿ. ಆಗ ನಿಮ್ಮದು 100% ಏನಾಗುತ್ತೆ, ಚಾನೆಲ್ ಮಾನಿಟೈಸೇಷನ್ ಆಗುತ್ತೆ. ಬಟ್ ನೀವು ವಿಡಿಯೋ ಹೆಂಗಿದೆ ಹಾಗೆ ತೆಗೆದು ನೀವೇನಾದರೂ ಯೂಟ್ಯೂಬಲ್ಲಿ ಹಾಕಿದರೆ ನಿಮ್ಮದು ಇದರಲ್ಲಿ ರಿಯೂಸ್ ಕಾಂಟೆಂಟು ಕೊಟ್ಬಿಡ್ತಾರೆ. ವಿಡಿಯೋ ಹೆಂಗಿದೆ ಹಾಗೆ ಬಂದುಬಿಟ್ಟು ಹಾಕಕ್ಕೆ ಹೋಗಬೇಡಿ. ಸೊ ಇದು ಚೇಂಜಸ್ ನಾನು ಇಲ್ಲಿಗೆ ಹಾಕಬೇಕಿತ್ತು, ಅದು ಇತ್ತು. ಓಕೆನಾ. ಸೊ ಚೇಂಜಸ್ ನೀವು ಮಾಡಲೇಬೇಕು. ಏನಿದೆ ಅದು ಕಂಟೆಂಟು ನೀವು ಏನು ತಗೋತಾ ಇದ್ದೀರಾ ಅವು ಬೇರೆ ಸೋಷಲ್ ಮೀಡಿಯಾಯಿಂದ ನಿಮಗೆ ಚೇಂಜಸ್ ಇರಬೇಕು. ಆ ವಿಡಿಯೋಸಲ್ಲಿ ನಿಮ್ಮ ವಾಯ್ಸ್ ಓವರ್ ಏನಾದರೂ ಕೊಡಿ, ನಿಮ್ಮ ವ್ಯಾಲ್ಯೂ ಆ್ಯಡ್ ಮಾಡಿ, ಇಲ್ಲ ಅಂದರೆ ಎಡಿಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿ. ಆಗ ನಿಮ್ಮದು 100% ಮಾನಿಟೈಸೇಷನ್ ಬಂದುಬಿಟ್ಟು ಆಗುತ್ತೆ. ಓಕೆನಾ. ನಮ್ಮದು 7ನೇ ಪಾಯಿಂಟ್ ಬಂದುಬಿಟ್ಟು ಏನು ಹೇಳಿದೆ ಅಂದರೆ, ರಿಯೂಸ್ ಕಾಂಟೆಂಟ್ ಬರೋದು ಮೇನ್ ರೀಸನು ಇದು. ಸೊ ಕಂಟೆಂಟ್ ದಟ್ ಗಿವ್ ವ್ಯೂಸ್ ಫ್ರಮ್ ಮೋಸ್ಟ್ಲಿ ನಾನ್ ವೆರ್ಬಲ್ ರಿಯಾಕ್ಷನ್ ಟು ಯೋರ್ ವಿಡಿಯೋಸ್ ವಿತೌಟ್ ಆ್ಯಡೆಡ್ ವಾಯ್ಸ್ ಕಮೆಂಟ್ರಿ. ಓಕೆನಾ. ವಿತೌಟ್ ಆ್ಯಡೆಡ್ ವಾಯ್ಸ್ ಕಮೆಂಟ್ರಿ ಅಂದರೆ, ಈಗ ತುಂಬ ಜನ ಬಂದುಬಿಟ್ಟು ಈಗ ಯೂಟ್ಯೂಬ್ ಶಾರ್ಟ್ಸಲ್ಲಿ ಏನಿದೆ ಕಮೆಂಟ್ರಿ ಮಾಡ್ತೀರಾ. ಕಮೆಂಟ್ರಿ ಅಂದರೆ ಕೆಲವೊಬ್ಬರು ಲೈಕ್ ಕೊಲ್ಯಾಬ್ರೇಷನ್ ವೀಡಿಯೋಸ್ ಆಗಲಿ ಇಲ್ಲ ಗ್ರೀನ್ ಸ್ಕ್ರೀನ್ ವೀಡಿಯೋಸ್ ಆಗಲಿ ತುಂಬ ಜನ ಬಂದುಬಿಟ್ಟು ಮಾಡ್ತೀರಾ. ಬಟ್ ಇದರಲ್ಲಿ ನೀವು ವಾಯ್ಸ್ ಕಮೆಂಟ್ರಿ ಕೊಡೋದು ತುಂಬ ಇಂಪಾರ್ಟೆಂಟ್. ಇಲ್ಲಿ ವಾಯ್ಸ್ ಕಮೆಂಟ್ರಿ ಕೊಡಬೇಕು. ಓಕೆನಾ. ಇಲ್ಲ ನೀವು ಈಗ ಅವರು ಕ್ಯಾಮ್ರಾ ಓಪನ್ ಮಾಡಿಬಿಟ್ಟು ಅಲ್ಲಿ ವಿಡಿಯೋ ಓಡ್ತಾ ಇದೆ, ನೀವು ನೋಡ್ಕೊಂಡು ಸುಮ್ಮನೆ ಅಂದ್ಕೊಂಡಿದ್ದೀರಾ. ಬಟ್ ಈ ಥರ ಮಾಡೋದ್ರಿಂದ ನಿಮ್ಮ ಚಾನೆಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗಲ್ಲ. ನಿಮಗೆ ವಾಯ್ಸ್ ಕಮೆಂಟ್ರಿ ಕೊಡಬೇಕು. ಆ ವಿಡಿಯೋ ನೋಡಿಕೊಂಡು ಏನಾದರೂ ಒಂದು ಹೇಳಬೇಕು. ಓಕೆನಾ. ನಿಮ್ಗೇನು ಬರುತ್ತೆ ನಿಮ್ಮ ಮನಸ್ಸಲ್ಲಿ ಅದನ್ನೇ ಹೇಳಿ. ಈ ಕಂಡೀಷನಲ್ಲಿ ಬಂದುಬಿಟ್ಟು ನೀವು ವಾಯ್ಸ್ ಕಮೆಂಟ್ರಿ ಮಾಡಿದರೆ ಈ ಕಂಡೀಷನಲ್ಲಿ ನಿಮ್ಮದು 100% ಚಾನಲ್ ಏನಿದೆ ಮಾನಿಟೈಸೇಷನ್ ಆಗುತ್ತೆ. ರಿಯೂಸ್ ಕಾಂಟೆಂಟ್ ಬರಲ್ಲ. ಬಟ್ ನೀವು ವಾಯ್ಸ್ ಕಮೆಂಟ್ರಿ ಮಾಡದೆ ಸೈಲೆಂಟಾಗಿ ಈಗ ಕೂತ್ಕೊಂಡು ಆ ವಿಡಿಯೋನ ನೋಡ್ತಾ ಇದ್ದರೆ, ಏನೂ ಹೇಳ್ದಲೆ ಸುಮ್ಮನೆ ನಗ್ತಾ ಇದ್ದರೆ, ಈ ಕಂಡೀಷನಲ್ಲಿ ನಿಮ್ಮದು ರಿಯೂಸ್ ಕಾಂಟೆಂಟ್ ಬರುತ್ತೆ. ಓಕೆನಾ. ಬಟ್ ನಿಮಗೆ ಏನು ನೀವು ಮಾಡಿ ಗ್ರೀನ್ ಸ್ಕ್ರೀನ್ ವಿಡಿಯೋ ಮಾಡಿ, ಕೊಲ್ಯಾಬ್ರೇಷನ್ ವಿಡಿಯೋ ಮಾಡಿ, ನಿಮಗೆ ಏನಾಗುತ್ತೆ ಇಲ್ಲಿ ಬೆನಿಫಿಟ್ಸ್ ಏನಂದರೆ, ನೀವು ನಿಮ್ಮದು ಚಾನೆಲ್ಲು ಮಾನಿಟೈಸೇಷನ್ ಆಗಬೇಕಂದ್ರೆ ವಾಯ್ಸ್ ಕಮೆಂಟ್ರಿ ಮಾಡಬೇಕು. ಆ ವಿಡಿಯೋದಲ್ಲಿ ಏನಾದರೂ ನಡೀತಾ ಇದ್ದರೆ ಅದನ್ನೇ ಹೇಳಿ. ಓಕೆನಾ. ಇಲ್ಲ ಅಂದರೆ ಏನಾದರೂ ಒಂದು ವಾಯ್ಸ್ ಕಮೆಂಟ್ರಿ ಮಾಡಿ. ನಿಮಗೇನು ಇಷ್ಟ ಬರುತ್ತೆ ಅದನ್ನೇ ವಾಯ್ಸ್ ಕಮೆಂಟ್ರಿ ನೀವು ಮಾಡ್ಬೋದು. ಈ ವಾಯ್ಸ್ ಕಮೆಂಟ್ರಿ ಮಾಡಿದರೆ ಏನಾಗುತ್ತೆ, ನಿಮ್ಮದು ಚಾನಲ್ಲು 100% ಮಾನಿಟೈಸೇಷನ್ ಆಗುತ್ತೆ. ಬೈ ಚಾನ್ಸ್ ನೀವು ಏನು ಹೇಳ್ದಲ್ಲೇ ಸುಮ್ಮನೆ ಇದ್ದರೆ ರಿಯೂಸ್ ಕಾಂಟೆಂಟ್ ಕೊಟ್ಬಿಟ್ಟು ನಿಮಗೆ ಮನೆಗೆ ಕಳಿಸ್ಬಿಡ್ತಾರೆ ಯೂಟ್ಯೂಬ್ ಅವರು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ ಈ 7 ಪಾಯಿಂಟ್ಸ್ ನಾನು ಏನು ಹೇಳಿದ್ನಲ್ಲ ಗೈಸ್, ಗೊತ್ತಾಯ್ತಲ್ಲ. ಸೊ ಎಲ್ಲ ಪಾಯಿಂಟ್ಸ್ ಎಲ್ಲ ಗೊತ್ತಾಯ್ತಲ್ಲ. ಅಂತೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ರಿಯೂಸ್ ಕಾಂಟೆಂಟ್ ಬಗ್ಗೆ ನೀವು ನನಗೆ ಕೇಳ್ಬೋದು. ಈ 7 ಪಾಯಿಂಟ್ಸಲ್ಲಿ ನೀವೇನಾದರೂ ತಪ್ಪೇನಾದರೂ ಮಾಡ್ತಾಯಿದ್ರೆ, ಈ ಥರ ಚಾನಲ್ ಟೈಪ್ ಮಾಡ್ತಾಯಿದ್ರೆ, ಸೊ ಇವತ್ತಿಗೆ ನಿಲ್ಲಿಸಿ, ನಿಮ್ಮ ಟೈಮ್ನ ವೇಸ್ಟ್ ಮಾಡಬೇಡಿ, ಬೇರೆ ಕಂಟೆಂಟ್ ಮೇಲೆ ಫೋಕಸ್ನ ಮಾಡಿ. ಓಕೆನಾ. ಸೊ ಈ ಥರ ಮಾಡಿದರೆ ನಿಮ್ಮದು ಮುಂದಕ್ಕೆ ಹೋಗಿ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ರಿಯೂಸ್ ಕಾಂಟೆಂಟ್ ಕೊಟ್ಬಿಟ್ಟು ನಿಮಗೆ ಕಳಿಸ್ಬಿಡ್ತಾರೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ಸ್ ಏನಾದರೂ ಬರ್ತಾಯಿದ್ರೆ ನಂಗೆ ಕಮೆಂಟಲ್ಲಿ ಕೇಳಿ, ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋನ ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.